ಭಾರತ ದೇಶದ ಪ್ರಜಾಪ್ರಭುತ್ವದ ಒಂದು ದೇಗುಲ ಅಂತ ಹೇಳಿ ಇವತ್ತು ನಾವು ವಿಧಾನಸಭೆಯನ್ನು ನಾವೆಲ್ಲರೂ ಕೂಡ ಇವತ್ತು ಕರೀತಾ ಇದ್ದೇವೆ. ಅಂತಹ ಟೆಂಪಲ್ ಆಫ್ ಡೆಮೋಕ್ರಸಿಯ ಈ ಒಂದು ಅಧಿವೇಶನ ನೋಡಲು ಬಹುಶಃ ಇವತ್ತು ರಾಜ್ಯ ರಾಷ್ಟ್ರದ ಹಲವಾರು ಇವತ್ತು ವಿದ್ಯಾರ್ಥಿನಿಯರಿಗೂ ಇವತ್ತು ಯುವ ಜನಾಂಗ ಇವತ್ತು ಬಂದು ನೋಡಿ ಈ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ನೇರವಾಗಿ ನೋಡಿಕೊಳ್ಳುವಂಥ ಅವಕಾಶ ಅವ್ರು ಪಡೆದಿರೋದು ನಮಗೆ ಅತ್ಯಂತ ಸಂತೋಷ. ಬಹುಶಃ ಇವತ್ತು ಎಲ್ಲ ಶಿಕ್ಷಣ ಪಡೆಯುವಂಥದ್ದು, ಧಾರ್ಮಿಕ ಶಿಕ್ಷಣ ಪಡೆಯುವಂತಹ, ಲೌಕಿಕ ಶಿಕ್ಷಣ ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ಮೂಲಕ ಆ ವಿದ್ಯಾರ್ಥಿನಿಯರ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ, ಈ ದೇಶದ ಪ್ರಜಾ ಸೌಂದರ್ಯ ಅರ್ಥ ಮಾಡಿಕೊಳ್ಳಲಿಕ್ಕೆ, ಜನಪ್ರತಿನಿಧಿ ಆಗಲು ಮತ್ತು ಜನಪ್ರತಿನಿಧಿಯ ಬಗ್ಗೆ ಗೌರವ ಬರಲಿಕ್ಕೆ ಮತ್ತು ಜನ ಸೇವೆ ಮಾಡಲು ಒಂದು ಪ್ರೇರಣೆಯ ಒಂದು ದೊಡ್ಡ ಮಟ್ಟದ ಒಂದು ಎಜುಕೇಷನ್ ಟೂರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಮ್ಮ ಈ ಸಂಸ್ಥೆಯವರಿಗೆ, ಅದೇ ರೀತಿ ಬೇರೆ ಬೇರೆ ಶಾಲೆ ಕಾಲೇಜಿನ ಬಂದಂತೆಲ್ಲ ಶಿಕ್ಷಕ ವರ್ಗದವರಿಗೆ, ಇದರ ಮುಖ್ಯಸ್ಥರಿಗೆ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇಲ್ಲಿ ಬಂದು ಇವತ್ತು ನೋಡಿದಂಥ ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ಪ್ರದೇಶದ ಹೊರಗೆ ಹೋದಂಥ ಸಂದರ್ಭದಲ್ಲಿ ಆ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳಲಿಕ್ಕೆ ಮತ್ತು ಮಾನವೀಯತೆಯ ಮತ್ತು ಸಾಮಾಜಿಕವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಖಂಡಿತ ಪ್ರೇರಣೆ ಆಗ್ತಾರೆ. ಅವರು ಬೆಳೆದ ವ್ಯಕ್ತಿತ್ವ ಬೆಳೆಸಿಕೊಳ್ತಾರೆ. ಅದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿಕೊಂಡು ಯಾರೆಲ್ಲ ಬರ್ತಾರ ಅವ್ರಿಗೆಲ್ಲ ಮುಕ್ತವಾದ ಅವಕಾಶ ಕೊಡಲಿಕ್ಕೆ ನಾನು ಈಗ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಕೂಡ ಹೇಳಿದೆ ಬಯಸಿ ಮತ್ತೊಮ್ಮೆ ನಾನೆಲ್ಲ ಶುಭಾಶಯ ಸರ್ವರಿಗೆ ಸಲ್ಲಿಸಿಕೊಂಡು ಇಲ್ಲಿ ವಿದ್ಯಾರ್ಥಿನಿಯರು ಯುವಕರು ಬರೋ ಸಂದರ್ಭದಲ್ಲಿ ಅವರನ್ನೆಲ್ಲ ಅಚ್ಚುಕಟ್ಟಾಗಿ ನೋಡಿಕೊಂಡು ಅವ್ರನ್ನ ಅಸೆಂಬ್ಲಿ ನೋಡಿಸಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದಂತೆಲ್ಲ ನಮ್ಮ ಅಧಿಕಾರಿ ವರ್ಗದವರಿರಲಿ, ಮನೆ ಮುಖ್ಯಮಂತ್ರಿ ಇರಲಿ, ಉಪಮುಖ್ಯಮಂತ್ರಿ ಇರಲಿ, ಅದೇ ರೀತಿ ಈ ವ್ಯವಸ್ಥೆ ಮಾಡಿಕೊಟ್ಟಂತ ಏನಿದೆ ಎಲ್ಲರಿಗೂ ನನ್ನ ವಿಶೇಷ ಸಲ್ಲಿಸುವ ಜೊತೆಯಲ್ಲಿ ನಮ್ಮ ಮಾರ್ಷಲ್ಗಳು ಮತ್ತು ನಮ್ಮ ಸೆಕ್ಯೂರಿಟಿನವರು ಎಲ್ಲ ರೀತಿಯ ವಿಶೇಷವಾದ ಆ ಒಂದು ಅವರ ಜವಾಬ್ದಾರಿ ಕೆಲಸ ಮೂಲಕ ಎಲ್ಲರಿಗೂ ಕೂಡ ಸಹಕಾರಿಯಾಗಿರ್ತಾರೆ ಅಂತ ಹೇಳಿಕೊಳ್ತಾ ಪೊಲೀಸ್ ಇಲಾಖೆಯನ್ನು, ನಮ್ಮ ಮಾರ್ಷಲ್ಗಳನ್ನು, ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಸರ್ಕಾರವನ್ನು ಮತ್ತು ಎಲ್ಲ ನಮ್ಮ ಪ್ರತಿಪಕ್ಷ ಮುಖಂಡರು ಈ ಒಂದು ಅವಕಾಶ ವಿದ್ಯಾರ್ಥಿ ಕೊಟ್ಟದಕ್ಕೆ ನನ್ನ ವಿಶೇಷವಾದ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಮೇಡಮ್ We just came here in Vidhan Soda just as a trip, and we all are the students of ACSS. We have covered all of the places like Hampi and everything. Our institution, we just serve the education as morally and as intellectually, everything. And he is our Ustad, Mr. Shafin Nizami, and he has completed 6 PGs, and currently he is and also he is an advocate. Now he is working in law in a court, and his wife, he is serving as our teacher for last 11 years without any getting the salary, receiving any payment, everything. Everything is social service. Just only to raise the students, just only to raise the youth. It includes the moral studies, ethical, everything, and just to live a life with a purpose. This is what the vision of ACS is. And our aim and focus is to give the youth as civil service. Means the students who are from ACS, they are excelled. They will study everything of UPSC, and we are focusing the UPSC. Inshallah, in future you can see many of the bureaucrats from ACSS. Inshallah, very soon. And who are watching this video should have to pray for everyone of ACSS. Inshallah. ನಾವು ಕಲ್ಲಂದೋಡು ಕೋಳಿಕೋಡಿಂದ ಬರ್ತೀವಿ. ಮುಸ್ತಾದ್ ಶಾಫಿಸ್ತಾನೆ ಸರ್. ನಾವು 9 ದಿವಸ ಆಯಿತು ನಮ್ಮ ಟ್ರಿಪ್ಪು. ಇವಾಗ
വിധാനസൗധದಲ್ಲಿ ಹೋಗಿದ್ದದ್ದು. കളന്തോട് കോഴിക്കോട് ജില്ലയിലെ മുക്കം NITക്കടുത്ത് സ്ഥിതി ചെയ്യുന്ന SES ദർസ് തീർച്ചയായും വ്യത്യസ്തമായൊരു സ്ഥാപനമാണ്. നമ്മുടെ കുട്ടികളെ പാവപ്പെട്ടവരോ പണക്കാരോ എന്നില്ലാതെ വിദ്യാഭ്യാസ മേഖലയിൽ ഉയർത്തിക്കൊണ്ടുവരിക എന്നതാണ്. തീർച്ചയായും എല്ലാവരും മതസൗഹാർദ്ദം നിലനിൽക്കുന്ന ഏറ്റവും നല്ല അന്തരീക്ഷം ഉണ്ടാക്കി വിദ്യാർത്ഥികൾക്ക് ഭൗതിക സമന്വയ വിദ്യാഭ്യാസം സൗജന്യമായി കൊടുക്കുകയാണ്. ഇതിൻ്റെ ഭാഗമായുള്ള ട്രിപ്പ് സൗജന്യ യാത്രയിലാണ്. 9 ദിവസത്തെ യാത്ര ഇവിടെയും അതുപോലെ ഹംപിയിലും വ്യത്യസ്ത സ്ഥലങ്ങളൊക്കെ സന്ദർശിച്ചു. കുട്ടികൾക്കൊരു പാഠം സമൂഹവുമായിട്ടുള്ള പ്രതിബദ്ധത അറിയിക്കാനുള്ള നല്ലൊരു യാത്രയാണ്. നിങ്ങളൊക്കെ സഹായിക്കുകയും സപ്പോർട്ട് ചെയ്യുകയും വേണം. തീർച്ചയായും കുട്ടികൾ സിവിൽ സർവീസ് മേഖലയിലും ഉന്നതമായ തസ്തികകളിലെത്തി സമൂഹത്തിന് ഉപകരിക്കുന്നതായി തീരാനാണ് സൗജന്യമായി ഇത്തരം വിദ്യാഭ്യാസം കൊടുക്കുന്നത്. എല്ലാവിധ സന്തോഷവും അറിയിക്കുന്നു.